Ladies and gentlemen, welcome back to my another blog. ಇವಾಗ ಸಿಟಿ ಸೆಂಟ್ರಲ್ ಒಂದಿದೆ, ಈ ಕಡೆ ವಿಜಯನಗರ ನಮ್ಮ ಏರಿಯಾದಲ್ಲಿ ಒಂದಿದೆ. ಸಿಟಿ ಸೆಂಟ್ರಲ್ ಇರೋದು ಅಷ್ಟೊಂದು ಚೆನ್ನಾಗಿಲ್ಲ, ಇದೇ ಎಲ್ಲ ಚೆನ್ನಾಗಿದೆ. ಶಾಪಿಂಗ್ ಮಾಡ್ಕೊಂಡು ನಾವು ಮನೆಗೆ ಹೋಗ್ತಾ ಇದೀವಿ ವಿಶಾಲ್ ಮೆಗಾ ಮಾರ್ಟ್ ಇಂದ. ಬನ್ನಿ ಮನೆಗೆ ಹೋಗೋಣ. ಜಾಬ್ ಬೇಕು ಅಂದ್ರೆ ಇಲ್ಲಿ ವಿಶಾಲ್ ಮಾರ್ಟ್ ಅಲ್ಲಿ ಖಾಲಿ ಇದೆ ವೇಕೆನ್ಸಿ, ಬಿಲ್ಲಿಂಗ್ ಮತ್ತೆ ಸೇಲ್ಸ್ ಎಕ್ಸಿಕ್ಯೂಟಿವ್. ಬನ್ನಿ ಜಾಯ್ನ್ ಆಗ್ಬೋದು. ಸೊ ತುಂಬಾ ಜನ ಕೆಲಸ ಹುಡುಕ್ತಿರ್ತೀರಾ, ಆಲ್ಮೋಸ್ಟ್ ಗೈಸ್ ಇದ್ರಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ಬೇಕು ಅನ್ನೋದು ಬಿಟ್ರೆ ಬಿಲ್ಲಿಂಗ್ ಮಾಡ್ತಿರ್ತೀರಲ್ಲ, ಗೊತ್ತಾಗೋದಿಲ್ಲ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಲೀವ್ ಹಾಕೋತಿದ್ದೀನಿ ಅಂತ ಹೇಳಿದೆ. ಸೊ ಅವ್ರು ನಿನ್ನೆ ಬರ್ಬೇಕಾದ್ರೆ ಒಂದು ಮಾತಾಡಿದ್ರು, ಓ ಸುಮ್ಮನೆ ಲೀವ್ ಹಾಕೋತಿದ್ಯಾ, ಮನೇಲೇ ಇದ್ರೆ ಓಕೆ, ಮನೆಯಿಂದ ನೀನು ಸುಮ್ಮನೆ ಗಾಡಿ ತೆಗೆದ್ರೆ ಬ್ಲೇಡ್ ಅಂತ ಹೇಳಿದ್ರು. ನೋಡ್ರೆ ಅವ್ರು ಹೇಳ್ದಂಗೆನೆ ಬ್ಲೇಡು. ಸುಮ್ಮನೆ ಇವತ್ತು ಎಷ್ಟು ಖರ್ಚು ಗೊತ್ತಾ, ಒಂದ್ 3,000-4,00,000 ಖರ್ಚಾಗೈತೆ. ಇದುವರೆಗೂ ನಾನು ಇಲ್ಲಿ ಬಂದು ಪಾರ್ಟಿ ಗೀಟಿ ಅಂತದ್ದು ಮಾಡಿಲ್ಲ. ನಾನು ಯಾರು ಇಡ ಮಾಡೋದಿಲ್ಲ ಪಾರ್ಟಿ ಮಾಡಕ್ಕೆ. ಇನ್ಮೇಲೆ ಪಾರ್ಟಿ ಮಾಡೋಕ್ಕಾಗುತ್ತೆ ಹೇಳಿ? ನಾನು ಕಾಲೇಜಲ್ಲಿ ಇದ್ದಾಗ ನಾನು ತುಂಬಾ ಬರ್ತಿದ್ದ ಕ್ಯಾಂಟೀನ್ ಅಂದ್ರೆ ಇವು ಸಾಲ್ಕ್ ಏನಿದಾವೆ, ಈ ಕ್ಯಾಂಟೀನ್ಗೆ ಎವ್ರಿ ಟೈಮ್ ಬರ್ತಿದ್ದೆ, ಟೀ ಕುಡ್ಕೊಂಡು ಆರಾಮಾಗಿ ಹೋಗ್ತಿದ್ದೆ. ಇದೇ ನಮ್ಮ ಕಾಲೇಜ್ ಆಕ್ಚುಲಿ ಅಲ್ಲಿರೋದು. ಇದು ಬಂದು ಇಂಜಿನಿಯರಿಂಗ್ ಕಾಲೇಜು. ಇಲ್ಲಿ ಓದೋದಿಕ್ಕೆ ದುಡ್ಡಂತೂ ಇಟ್ಟಿರ್ಲೇಬೇಕು. ದುಡ್ಡಿಲ್ಲ ಅಂದ್ರೆ ನಿಮ್ಮನ್ನ ಸೇರಿಸ್ಕೊಳ್ಳೋದಿಲ್ಲ ಕಾಲೇಜಲ್ಲಿ. ಬರ್ದ್ ಮಾಡ್ಕೊಂಬಿಡಿ. ಯಾಕಂದ್ರೆ MBA ಫಸ್ಟ್ ಇಯರ್ ಜಾಯ್ನ್ ಆಗ್ತೀವಿ ಅಂದ್ರೆ 3 ಲಕ್ಷ ಎತ್ತು ಮಾಡ್ಕೊಂಡಿರ್ಬೇಕು ಗೈಸ್. ಅಕಸ್ಮಾತ್ ನಿಮ್ಗೆ ಒಂದ್ ವರ್ಷದಲ್ಲಿ 2 ಸಲ ಹೆಂಗೋ ಸಾಲ ಮಾಡ್ಕೊಂಡು ಮಾಡ್ತೀನಿ ಅಂದ್ರೆ 3 ಲಕ್ಷ ಒಂದ್ ವರ್ಷ ಮೊದಲನೇ ವರ್ಷಕ್ಕೆ ತಿಟ್ಬಿಡ್ಬೇಕು. ಇನ್ಸ್ಟಾಲ್ಮೆಂಟ್ ಬೇಕಾದ್ರೆ ನೀವು ಮಾಡ್ಕೊಂಡು ಕಟ್ಕೊಂಡು ಹೋಗ್ಬೋದು. ಬಟ್ ನೀವು MBA ಮುಗಿಸೋ ಅಷ್ಟರಲ್ಲಿ ನಿಮ್ಮ PG, ನಿಮ್ಮ ಟ್ರಾವೆಲ್ ಎಕ್ಸ್ಪೆನ್ಸಸ್, ನಿಮ್ಮ ಫೀಸು, ಎಕ್ಸಾಮ್ ಫೀಸು ಎಲ್ಲ ಸೇರಿ ನೀರಲ್ಲಿ 10 ಲಕ್ಷದ ಮೇಲೆ ಆಗ್ಬಿಡುತ್ತೆ. ಈಗ ನೋಡ್ಕೊಂಡು ಕ್ರಾಸ್ ಮಾಡ್ಬೇಕು, ಗಾಡಿಗಳಂತೂ ಜಿಂಗ್ ಬರ್ತಿರುತ್ತೆ. ಅದಕ್ಕೋಸ್ಕರ 10 ಲಕ್ಷ MBA ಮಾಡ್ತೀನಿ ಅಂದ್ರೆ ಬೇಕು ನಿಮ್ಗೆ ವಿದ್ಯಾವರ್ಧಕ ಕಾಲೇಜಲ್ಲಿ. ನಾನು ಕಾಲೇಜ್ ಫೀಸ್ ಅಂತ ಹೇಳ್ತಿಲ್ಲ, ನೀವು PG ರೆಂಟ್ ಆಗಿರ್ಬೋದು. ಹಾಸ್ಟೆಲ್ ಸಿಕ್ಕಿದ್ರೆ ಗೈಸ್, ಹಾಸ್ಟೆಲ್ಗೆ ನೀವು 1 ಲಕ್ಷ ಕಟ್ಟಬೇಕು, 1 ಇಯರ್ಗೆ 1 ಲಕ್ಷ. ಅದ್ರ ಬದಲು ನೀವು PGಲೇ ಇದ್ಬಿಡ್ಬೋದು. ಅದಾದ್ಮೇಲೆ ನಿಮ್ಗೆ ಪ್ರಾಜೆಕ್ಟ್ ವರ್ಕ್ ಅಂತೆಲ್ಲ ಕೊಡ್ತಿರ್ತಾರೆ, ಔಟ್ಸೈಡ್ ಟ್ರಾವೆಲ್ ಮಾಡ್ಬೇಕಾಗಿರುತ್ತೆ. ಕಂಪ್ನಿನ ಸುತ್ತಿ ಬೆಗ್ ಮಾಡ್ತಾ ಇರ್ಬೇಕಾಗುತ್ತೆ. ನಾವು ಅದನ್ನ ಮಾಡಕ್ ಬಂದಿದೀವಿ ಸರ್, ಚಾನ್ಸ್ ಕೊಡಿ ಸರ್, ನಿಮ್ಮ ಆಫೀಸಲ್ಲಿ ಇದ್ ಮಾಡ್ತೀನಿ ಅನ್ಕೊಂಡು ಎಲ್ಲಿ ಟ್ರಾವೆಲ್, ಒಂದ್ ಕಂಪ್ನಿ ಇನ್ನೊಂದು ಕಂಪ್ನಿ ಟ್ರಾವೆಲ್ ಮಾಡ್ಬೇಕು. ಆ ಟ್ರಾವೆಲ್ ಎಕ್ಸ್ಪೆನ್ಸಸ್, ನಿಮ್ಮ ಪ್ರಾಜೆಕ್ಟ್ಸ್ ಪ್ರತಿಯೊಂದೆಲ್ಲ ಸೇರಿ ಮಿನಿಮಮ್ ನೀವು MBA ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ ತಗೊಂಡು ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ 10 ಲಕ್ಷ ದಾಟಿರುತ್ತೆ. ಹೌದಾಯ್ತಾ? ಆಮೇಲೆ ನಿಮ್ದು ಬುಕ್ಸ್ ಅಂತೂ ತುಂಬಾನೇ ಇಂಪಾರ್ಟೆಂಟ್. ಒಳಗಡೆ ಲೈಬ್ರರಿ ಮಾತ್ರ ಸಖತ್ತಾಗಿದೆ ವಿದ್ಯಾವರ್ಧಕ ಕಾಲೇಜಲ್ಲಿ. ನಾನೇನು ಲೈಬ್ರರಿಗೆ ಹೋಗಿ ಓದ್ಕೊಂತಿದ್ದೆ, ನಾನೇನು ಹೋಗ್ತಿರ್ಲಿಲ್ಲ. ನನ್ನ ಫ್ರೆಂಡು ಮೇಘನಾ ಅಂತ ಒಬ್ಳಿದ್ಲು, ನನ್ನ ಬೆಸ್ಟ್ ಫ್ರೆಂಡು. ಅವಳು ಸುಮ್ಮನೆ ಕರ್ಕೊಂಡೋಗಿ ಎಳ್ಕೊಂಡು ಹೋಗೋಳು ನನ್ನ. ನಾನು MBA ಪಾಸ್ ಆಗಿದೆ ಅವಳಿಂದ. ಚೆನ್ನಾಗಿ ಓದೋಳು ಗೈಸ್, ಅವಳು ಚೆನ್ನಾಗಿ ಓದೋಳು. ಇವಾಗ್ಲೂ ಬೆಂಗಳೂರು ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದಾಳೆ. ನನ್ನ ಕಷ್ಟದಲ್ಲಿ ಇದ್ದಾಗ ನನ್ಗೆ ಸಹಾಯ ಮಾಡಿದ ಏಕೈಕ ವ್ಯಕ್ತಿ ಅಂದ್ರೆ ಅವಳೊಬ್ಳೆ. ಪ್ರೀವಿಯಸ್ಲಿ ಕಾಲೇಜ್ ಲೈಫಲ್ಲಿ ಏನಕ್ಕೆ ಎಲ್ಲರೂ ಆಗ್ತಾರೆ ಮಾತಾಡೋದಿಕ್ಕೆ, ಟೀ ಕುಡಿಬೇಕಾದ್ರೆ ಇಷ್ಟಕ್ಕೆ ಮಾತ್ರ. ಏನಾದ್ರೂ ಪ್ರಾಬ್ಲಮ್ ಬಂದಾಗ, ಪ್ರಾಬ್ಲಮ್ ಹೆಂಗ್ ಬರುತ್ತೆ ಗೊತ್ತಾ, ಫೈನಾನ್ಷಿಯಲಿ ಪ್ರಾಬ್ಲಮ್, ಅದ್ಬಿಟ್ಟು ಬೇರೆದೆಲ್ಲ ಪ್ರಾಬ್ಲಮ್ ಅಂತ ಕರೆಯೋದಿಲ್ಲ. ಮಾನಸಿಕವಾಗಿ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೊಂಡು ತುಂಬಾನೇ ಸಪೋರ್ಟ್ ಮಾಡಿದ್ಲು. ಇವಾಗ ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಏನಕ್ಕೆ ಅವಳು ಮದುವೆ ಆಯ್ತು. ಸೊ ನಮ್ದೊಂದು ಪಾಲಿಸಿ ಇರುತ್ತೆ, ಮದುವೆ ಆದ್ಮೇಲೆ ಸೊ ಅವ್ರದ್ದು ಹೊಸ ಲೈಫ್ ಇರುತ್ತೆ. ನಮ್ಮ ಫ್ರೆಂಡ್ಶಿಪ್ ಅನ್ನೋ ಬಾಂಡಿಂಗ್ ಅದಕ್ಕೆಲ್ಲ ಪ್ರಾಬ್ಲಮ್ ಆಗ್ಬಾರ್ದು ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ನ್ಯೂಟ್ರಲ್ ಆಗ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ಅವಳನ್ನ ಇವಾಗ ಮುನ್ಸ್ಕೊಬಿಟ್ಟಿದ್ದಾಳೆ, ಮಾತಾಡ್ತಿಲ್ವಲ್ಲ ಹಂಗೆ ಅಂತ. ಬಟ್ ಚೆನ್ನಾಗಿದ್ದಾಳೆ ಪಾಪ, ತುಂಬಾನೇ ಹೆಲ್ಪ್ ಮಾಡಿದ್ದಾಳೆ ಫೈನಾನ್ಷಿಯಲಿ. ನಮ್ಮ ಮನೇಲಿ ಕೊಡ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ, ಅವಳಂತೂ ನಾನು ಬೇಕಾದ್ರೆ ಕಾಸು ಬೇಕಣೆ ಅಂತ ಅಂದ್ರೆ ಸಾಕು ಪಟ್ ಅಂತ ಹಾಕಿರೋಳು. ಸೊ ಅಷ್ಟು ಹೆಲ್ಪ್ ಮಾಡ್ತಿದ್ದು ವಿದ್ಯಾವರ್ಧಕ ಕಾಲೇಜಲ್ಲಿ. ಆ ಸರೌಂಡಿಂಗ್ ಹೋದ್ರೆ ನಂಗೆ ಅದೊಂದು ನೆನಪಾಗ್ತಿರುತ್ತೆ. ನಮ್ಮ ಏರಿಯಾ ನೋಡಿ ಚೆನ್ನಾಗಿದೆ, ನೀಟಾಗಿ ಒಂಥರ ಪೀಸ್ಫುಲ್. ಇಲ್ಲಿ ಬಂದ್ರೆ ಏನ್ ಗೊತ್ತಾ, ಅವಳು ಚಳಿ ಆಗ್ತಾ ಇರುತ್ತೆ ಆಕ್ಚುಲಿ. ನಡ್ಕೊಂಡೆಲ್ಲ ಬರೋಕ್ಕಾಗೋದಿಲ್ಲ, ನೈಟ್ ಹೊತ್ತು ನಾಯಿ ಇರುತ್ತೆ ಇಲ್ಲಿ. ಸೊ ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದಿದೀವಿ. ಹೋಗಿ ಟೀ ಕುಡ್ಬಿಟ್ಟು ನಮ್ಮ ಮನೆಗೆ ನಾವು ಹೋಗೋಣ.
ಬಟ್ ನನಗೆ ಸಹಾಯ ಮಾಡಿರೋರ್ನೆಲ್ಲರನ್ನೂ ನಾನು ನೆನ್ಪಿಟ್ಟಿರ್ತೀನಿ. ನಾನು ಬೆಳೆದ್ಮೇಲೆ ಅವ್ರನ್ನೂ ಜೊತೆಲಿ ಎತ್ಕೊಂಡು ಹೋಗ್ತೀನಿ, ಆ ಥರ ಮೈಂಡ್ಸೆಟ್ ನಂದು. ಬಟ್ ಎತ್ಕೊಂಡು ಹೋಗ್ತೀನಿ ಅಂದರೆ ನನಗೆ ಸಹಾಯ ಮಾಡಿದವ್ರು ಮಾತ್ರ, ಮಾಡದೇ ಇರೋರ್ನೆಲ್ಲ ನಾನು ಕರ್ಕೊಂಡೆಲ್ಲ ಹೋಗೋದಿಲ್ಲ. ಕಲಿಯುಗ್ರು ಇದು. ನೀನೇನು ಮಾಡ್ತೀಯಾ ಅದು ನಿನಗೇನೆ ರಿಟರ್ನ್ ಆಗುತ್ತೆ. ಕೆಟ್ಟದ್ದು ಮಾತ್ರ. ಒಳ್ಳೇದು ಮಾಡು, ಒಳ್ಳೇದು ರಿಟರ್ನ್ ಆಗೋದಿಲ್ಲ, ಕೆಟ್ಟದೇ ರಿಟರ್ನ್ ಆಗೋದು. ಕಲಿಯುಗದಲ್ಲಿ ಹೆಂಗೆ ಬದುಕಬೇಕು ಹಂಗೆ ಬದುಕು. ರಾಕ್ಷಸ ಆದ್ರೇ ನೀನು ಬದುಕೋಕ್ಕಾಗೋದು. ಹರಿಶ್ಚಂದ್ರನ್ ಥರ ಬದುಕ್ತೀನಿ ಅಂದರೆ ನಿನಗೆ ಸೂಟೇಬಲ್ ಅಲ್ಲ ಇದು ದುನಿಯಾ.